ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ಗಣಪತಿ ವಿಸರ್ಜನಾ ವೇಳೆಯಲ್ಲಿ ನಡೆದಂತಹ ಅಪಘಾತದಲ್ಲಿ 9 ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಮಿಥುನ್ ಅನ್ನುವಂತಹ ಇಂಜಿನಿಯರಿಂಗ್ ವಿದ್ಯಾರ್ಥಿ ಕೂಡ ಸಾವನ್ನಪ್ಪಿರುವಂಥದ್ದು. ಅವರ ಸ್ನೇಹಿತರು ನಮ್ಮೊಂದಿಗಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮಿಥುನ್ ಅವರು ನಿನ್ನೆ ಅವರ ಬರ್ತ್ಡೇ ಇತ್ತು ಅನ್ನುವಂಥ ಒಂದು ಮಾಹಿತಿ ಇದೆ. ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರಾ? ಏನಾಗಿತ್ತು ಕೊನೆ ಮೂಮೆಂಟ್ ಅಲ್ಲಿ? ಗುರುವಾರ ನೈಟು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ನಿನ್ನೆನೋ ಮಾಡೋಣ ಅಂದ್ಕೊಂಡಿದ್ವಿ. ಆ ಟೈಮಲ್ಲಿ ಈ ಥರ ಆಯಿತು. ನಿನ್ನೆ ಮಾಮೂಲಿ ಕಾಲೇಜಿಗೆ ಹೋದ, ಬಂದ, ನಮ್ಮ ಜೊತೆನೇ ಇದ್ದ, ಊಟ ಮಾಡ್ದ. ನಮ್ಮ ರೂಮ್ ಅವನ ರೂಮ್ ಇದೆ. ಲಾಸ್ಟಿಗೆ ಸಂಜೆ ಎಲ್ಲ ಮಾಮೂಲಿ ಹುಡುಗರೆಲ್ಲ ಸೇರಿ ಒಂದು ಹತ್ರ ಹೋದರು. ಡ್ಯಾನ್ಸ್ ಎಲ್ಲ ಮಾಡಿದರು. ತಿರ್ಗಾ ಬಂದರು 7:30 ಊಟ ಟೈಮ್ ನಮ್ಮದು. ಊಟದ ಟೈಮಲ್ಲಿ ಊಟ ಮಾಡಿ ಹೋಗಿ ಮತ್ತೆ ಹೋಗ್ಬೇಕಂತ ಆಸೆ ಆಗುತ್ತೆ. ಹೋಗಿದ್ದಾರೆ. ಅಲ್ಲೆಲ್ಲ ದುರದೃಷ್ಟ ಆ ಥರ ಆಗಿದೆ. ನೀವು ಹೋಗ್ಲಿಲ್ವಾ ಸರ್ ಸ್ಪಾಟಿಗೆ? ನೀವು ಹೋಗಿರ್ಲಿಲ್ವಾ? ಯಾರ್ಯಾರು ಹೋಗಿದ್ರು ನಿಮ್ಮ ಹಾಸ್ಟ್ಲಿಂದ ಅಂತ ಗೊತ್ತಾ? ಹಾಸ್ಟ್ಲಿಂದ ತುಂಬ ಜನ ಹೋಗಿದ್ದಾರೆ, ಆದರೆ ಸರಿಯಾಗಿ ಗೊತ್ತಾಗ್ತಿಲ್ಲ. ಅಲ್ಲಿ ಹಾಸ್ಟೆಲಲ್ಲಿರೋರೇ ಆಲ್ಮೋಸ್ಟ್ ಅಲ್ಲಿ ಗಾಯ ಆಗಿರೋದು. ಒಂದು 10 ಜನಕ್ಕೆ ಗಾಯ ಆಗಿದೆ ಹಾಸ್ಟೆಲವರು. ಲೋಕಲ್ ಅವರು ಒಂದು 6 ಜನ ಡೆತ್ ಆಗಿದ್ದಾರೆ. ಹಾಸ್ಟೆಲ್ ಹುಡುಗರು 3 ಜನ ಡೆತ್ ಆಗಿದ್ದಾರೆ. ಆಮೇಲೆ ಉಳ್ಕಿದ ಒಂದು 10ರಿಂದ 15 ಜನಕ್ಕೆ ಗಾಯ ಆಗಿದೆ. ಸಿವಿಲ್ ಬ್ರಾಂಚು, ಈ ತ್ರಿಬಲಿ, ಈ ಥರ ಎಲ್ಲ ಹುಡುಗರೆಲ್ಲ ತುಂಬ ಕಾಲು ಮುರಿದೋಗಿದೆ, ತುಂಬ ಗಾಯಗಳಾಗಿದೆ. ಇದು ಬರ್ತ್ಡೇ ಇದ್ರು ಕೂಡ ಅವ್ರು ಕಾಲೇಜಿಗೆ ಹೋಗಿದ್ರೆ ಅವತ್ತು? ಯಾಕೆಂದ್ರೆ ಬರ್ತ್ಡೇ ಸೆಲೆಬ್ರೇಷನ್ ಇರುತ್ತೆ, ಅಥವಾ ನಾವು ರಜೆ ಹಾಕೋಣ ಅಂತ ಅನ್ಕೊಂತಾರೆ ಕೆಲವರು. ಅವ್ರು ಕೂಡ ಕಾಲೇಜಿಗೆ ಹೋಗಿದ್ರೆ? ಕಾಲೇಜಿಗೆ ಹೋಗಿದ್ರು ಅವರು. ಅದೇನೋ ವರ್ಕ್ ಇತ್ತು ಏನೋ ಅಂತ ಹೋಗಿದ್ರು. ತ್ರಿಬಲಿದವರು ಅವ್ರು ಆ್ಯಕ್ಚುಲಿ ಹೋಗಿದ್ರು. ಅವ್ರ ಮನೆಯವ್ರ ಬಗ್ಗೆ ಏನಾದರೂ ಗೊತ್ತಾ? ಎಷ್ಟು ಜನ ಮಕ್ಕಳು ಅಥವಾ ಹೇಗೆ ಅನ್ನೋದು ಗೊತ್ತಿದೆ? 2 ಅಕ್ಕಂದ್ರು, ಅವನೊಬ್ಬನೇ ಮಗ. ಅವ್ರದ್ದು ಯಾವುದೋ ದೇವಸ್ಥಾನ ಪೂಜಾರಿ ಅಂತ ಹೇಳ್ತಿದ್ದ. ಅಷ್ಟೇ ಮಾಡ್ತಿರೋದು. ಉರುಳಿಯಾಳು ಅಂತೇಳಿ ತಿಪ್ಟೂರ್ ಹತ್ರ ಚಿತ್ರದುರ್ಗ ಅಂತ ಬರುತ್ತೆ, ಎಲ್ಲೋ ಅಲ್ಲಿ ಉರುಳಿಯಾಳು ಅಂತ ಹೇಳಿದರು. ಅಷ್ಟು. ಇದು ಮಿಥುನ್ ರವರ ಸ್ನೇಹಿತರ ಮಾತು. ಅಂದರೆ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡಿದ್ವಿ. ಬರ್ತ್ಡೇ ಸೆಲೆಬ್ರೇಷನ್ ಆದ ನಂತರದಲ್ಲಿ ಅವರು ಡ್ಯಾನ್ಸ್ ಮಾಡಲಿಕ್ಕೆ DJ ಹಾಕಿದ್ರು. ಅಲ್ಲಿ ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಟ್ರಕ್ ಹರಿದು ಅಪಘಾತದಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಹಾಸನ.